ಟ್ವಿಟರ್ನಲ್ಲಿ ಎಫ್ಎಸ್ಎಲ್ ವರದಿಯನ್ನ ಬಿಜೆಪಿ ಹಂಚಿಕೊಂಡಿದೆ. ಇದು ಈ ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ TV9 ಜೊತೆ ಈಗ ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಆ ಎಫ್ಎಸ್ಎಲ್ ವರದಿಯನ್ನ TV9 ನಲ್ಲಿ ನೀವು ನೋಡಬಹುದು. ಸುಳ್ಳು ಸುದ್ದಿ ಸೃಷ್ಟಿಕರ್ತರು ಅನ್ನೋದು ಸಾಬೀತಾಗಿದೆ. ಈ ವೈಜ್ಞಾನಿಕ ವರದಿ ಇದೆಲ್ಲವನ್ನು ಕೂಡ ಬಹಿರಂಗಪಡಿಸಿದೆ. ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ದೃಢ ಆಗಿದೆ ಅಂತ ಬಿಜೆಪಿ ಸರ್ಕಾರವನ್ನ ಟೀಕಿಸಿದೆ. ಟ್ವಿಟರ್ನಲ್ಲಿ ಎಫ್ಎಸ್ಎಲ್ ವರದಿಯನ್ನ ಕೂಡ ಹಂಚಿಕೊಂಡಿದೆ ಬಿಜೆಪಿ. ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇತ್ತು. ಸುಳ್ಳು ಸುದ್ದಿ ಸೃಷ್ಟಿಕರ್ತರು ಅನ್ನೋದು ಸಾಬೀತಾಗಿದೆ. ಆಮೇಲೆ ಇದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಆ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಈ ತರಣ ಅಂತದೊಂದು ಘೋಷಣೆ ಕೂಗಿದಂಥದ್ದು ವಿಚಾರ ಅದು ನಿಜಾನೋ ಸುಳ್ಳೋ ಅನ್ನುವಂಥದ್ದು ಅಥವಾ ಅದೇನಾದ್ರೂ ಜಿಂದಾಬಾದ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಅದು ನಿಜಾನೋ ಅಥವಾ ಅದನ್ನ ತಿರುಚಲಾಗಿದ್ಯಾ ಅಥವಾ ಹಂಗೆ ಕೇಳಿಸಿದ್ಯಾ, ಹಂಗೇನಾದ್ರು ಕೇಳಬೇಕಾದ್ರೆ ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಇತ್ತು. ಸರ್ಕಾರ ಹಂಗಾಗಿ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ ಅಂತಿತ್ತು. ಬಟ್ ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದ್ರು ಇವ್ರು ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿತ್ತು. ಅದಕ್ಕೆ ತಕ್ಕಂಗೆ ಈಗ ಎಫ್ಎಸ್ಎಲ್ ವರದಿಯನ್ನ ಬಿಜೆಪಿಯೇ ಹಂಚಿಕೊಂಡಿದೆ. ಸತ್ಯವನ್ನೇ ತಿರುಚಿ ಸುಳ್ಳು ಸುದ್ದಿ ಮಾಡಿ ಪ್ರಚಾರ ಮಾಡಿದ ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಎಂಬುದನ್ನ ವೈಜ್ಞಾನಿಕ ವರದಿ ಬಹಿರಂಗಪಡಿಸಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದನ್ನ ನಾಸಿರ್ ಸಾಬ್ ಜಿಂದಾಬಾದ್ ಎಂದು ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಹೊರಟ ಹುನ್ನಾರ ಈಗ ಎಫ್ಎಸ್ಎಲ್ ವರದಿಯಲ್ಲಿ ಬಟಾ ಬಯಲಾಗಿದೆ. ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದ ಪ್ರಿಯಾಂಕ್ ಖರ್ಗೆ ಅವರು ಈಗಲಾದರೂ ಒಪ್ಪಿಕೊಳ್ಳಲಿ. ತಮ್ಮ ದೇಶದ್ರೋಹದ ಕೃತ್ಯವನ್ನ ಒಪ್ಪಿಕೊಂಡು ವಿಧಾನಸೌಧದ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕನ್ನಡಿಗರ ಕ್ಷಮೆ ಕೋರಬೇಕು. ಸೊ ಇದು ಬಿಜೆಪಿ ಮಾಡಿರುವಂತಹ ಟ್ವೀಟ್. ಆ ಟ್ವೀಟ್ನಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಈ ಘೋಷಣೆ ಕೂಗಿದಂಥದ್ದಿತ್ತಲ್ಲ ಅದನ್ನು ಬಹಳ ಕ್ಲಿಯರ್ ಆಗಿ ಪಿನ್ ಟು ಪಿನ್ ಆಗಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಅಲ್ಲಿ ಯಾವ ನಾಸಿರ್ ಸಾಬ್ ಜಿಂದಾಬಾದು ಇರಲಿಲ್ಲ, ಮತ್ತೊಂದು ಇರಲಿಲ್ಲ, ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಆತ ಕೂಗಿದ್ದು ಅನ್ನೋಂಥದ್ದನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಬಿಜೆಪಿ ಒಂದು ಎಫ್ಎಸ್ಎಲ್ ವರದಿಯನ್ನು ಈಗ ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ವೈಜ್ಞಾನಿಕ ವರದಿಯನ್ನು ನಾವು ಬಹಿರಂಗಪಡಿಸಿದ್ದೀವಿ ಅನ್ನುವಂತ ಹೇಳ್ತಾ ಇದೆ. ಒಂದು ಕಡೆ ಸರ್ಕಾರ ಇನ್ನೂ ಕೂಡ ತಮಗೆ ವರದಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಇದನ್ನೇನಾದರೂ ಖಾಸಗಿಯಾಗಿ ಇದನ್ನೇನಾದರೂ ಚೆಕ್ ಮಾಡಿದ್ರೆ ಒಂದು ದಿನದಲ್ಲೇ ಇದು ರಿಪೋರ್ಟ್ ಸಿಕ್ಬಿಡುತ್ತೆ. ಆದರೆ ಸರ್ಕಾರ ಅಧಿಕೃತವಾದಂಥ ಕಡೆಯಿಂದನೇ ಈ ವರದಿಯನ್ನು ಪಡೆದುಕೊಳ್ಬೇಕಂತ ಕಾರಣಕ್ಕಾಗಿ ಇನ್ನೂ ಅದು ಬಂದಿಲ್ಲ ಅಂತ ಹೇಳ್ಕೊಂಡು ಅದನ್ನು ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿತ್ತು. ಇದರ ನಡುವೆ ಬಿಜೆಪಿ ಈಗ ಒಂದು ಟ್ವೀಟ್ ಮಾಡಿದ್ದು, ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿರುವಂಥದ್ದು ಖಚಿತ, ಅಲ್ಲಿ ಯಾವ ನಾಸಿರ್ ಸಾಬ್ ಜಿಂದಾಬಾದು ಅಲ್ಲ, ಅದು ಪಾಕಿಸ್ತಾನ್ ಜಿಂದಾಬಾದೇ ಅನ್ನುವಂಥದ್ದನ್ನು ಇಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಈಗ ಆರೋಪವನ್ನು ಮಾಡ್ತಾ ಇದೆ. ಸರ್ಕಾರ ಈಗೇನು ಹೇಳುತ್ತೆ ಅನ್ನುವಂಥ ನೋಡ್ಬೇಕು. ಯಾಕಂದರೆ ಕೆಲ ಸಚಿವರುಗಳು ಇಲ್ಲ ಇದು ತಿರ್ಚಿಬಿಟ್ಟಿದ್ದಾರೆ, ನಾನು ಕೂಡ ಭಾಳ ಪ್ರಿಯಾಂಕ್ ಖರ್ಗೆ ಅಂತ ಸಚಿವರುಗಳೇ ನಾನು ಭಾಳ ಕ್ಲಿಯರಾಗಿ ಕೇಳಿಸ್ಕೊಂಡೆ, ಅದರಲ್ಲಿ ಏನು ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋ ಆಗಿತ್ತು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಆಗಿರಲಿಲ್ಲ, ಈ ರೀತಿಯಾದಂಥದ್ದೆಲ್ಲ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ನೋಡಬೇಕಿದೆ ಈಗ ಏನು ಹೇಳ್ತಾರೆ ಅಂತ. ಕಿರಣ್ ಹನಿಯಡ್ಕ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಕಿರಣ್, ಇದು ಸರ್ಕಾರಕ್ಕೆ ಸಿಕ್ಕಿರುವಂಥ ಎಫ್ಎಸ್ಎಲ್ ವರದಿನೋ, ಅಂದರೆ ಸರ್ಕಾರ ಯಾವ ಕಡೆಯಿಂದ ಅಧಿಕೃತವಾಗಿ ಪಡೆದುಕೊಳ್ಬೇಕಾಗಿತ್ತು ಆ ಎಫ್ಎಸ್ಎಲ್ ವರದಿನೋ, ಅಥವಾ ಬಿಜೆಪಿ ಖಾಸಗಿಯಾಗಿ ಇದನ್ನ ಒಂದು ವರದಿಯನ್ನು ಪಡೆದುಕೊಂಡಿರುವಂಥ ಒಂದು ವರದಿನ, ಇದು ಏನು ಕತೆ ಇದು ಕಿರಣ್? ಮಾಲ್ತೇಶ್, ಇದು ಬಿಜೆಪಿ ಖಾಸಗಿಯಾಗಿ ಮಾಡಿಸಿರುವಂತಹ ವರದಿ. ಆ ವರದಿಯನ್ನು ಇಟ್ಕೊಂಡು ಈಗ ಬಿಜೆಪಿ ಟ್ವೀಟ್ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳ ಈ ಒಂದು ಕ್ಷಮೆಯನ್ನ ಕೇಳುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಇದು ಸರ್ಕಾರದ ಕಡೆಯಿಂದ ಮಾಡಿಸಿರುವಂತಹ ಯಾವುದೇ ರೀತಿಯಂತ ವರದಿ ಅಲ್ಲ. ಈ ರೀತಿಯಂತ ಆರೋಪಗಳು ಕೇಳಿಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವು ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಮತ್ತು ನಾಸಿರ್ ಹುಸೇನ್ ಬೆಂಬಲಿಗರು ಆ ರೀತಿ ಘೋಷಣೆಯನ್ನು ಕೂಗಿಲ್ಲ ಅನ್ನುವಂತ ಒಂದು ವಿಚಾರ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಸಂಗಗಳು ನಡೆದಂತ ಸಂದರ್ಭದಲ್ಲಿ ಬಿಜೆಪಿ ಥರ್ಡ್ ಪಾರ್ಟಿ ಮುಖಾಂತರ ಈ ಒಂದು ವರದಿಯನ್ನು ಎಫ್ಎಸ್ಎಲ್ ಅಂದ್ರೆ ಖಾಸಗಿ ಎಫ್ಎಸ್ಎಲ್ ಸಂಸ್ಥೆಗೆ ಈ ಒಂದು
ಕ್ಲಿಪ್ಪಿಂಗ್ ಅನ್ನ ಕಳುಹಿಸಿ ವರದಿಯನ್ನ ತರಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿತ್ತು. ಅಂದ್ರೆ ಬಿಜೆಪಿ ಬೆಂಬಲಿತ ಸಂಸ್ಥೆಯಿಂದ ಈ ಒಂದು ವರದಿಯನ್ನ ಖಾಸಗಿ FSL ಕಳುಹಿಸಿ ವರದಿಯನ್ನು ತರಿಸಿಕೊಳ್ಳುವಂತ ಕೆಲಸ ಆಗದಂತ ಹಿನ್ನೆಲೆಯಲ್ಲಿ ಆ ಸಂದರ್ಭಕ್ಕೆ ಆ ವರದಿಯಲ್ಲಿ ಖಾಸಗಿ ಸಂಸ್ಥೆ ನೀಡಿರುವಂತಹ ವರದಿಯಲ್ಲಿ ಕೂಗಿರುವಂತದ್ದು ಅಂದ್ರೆ ಪಾಕಿಸ್ತಾನ ಪರ ಘೋಷಣೆಗಳನ್ನ ಕೂಗಿರುವಂತದ್ದು ನಿಜ ಅನ್ನುವಂಥದ್ದು ಸಾಬೀತಾಗಿದೆ ಅನ್ನುವಂತ ರೀತಿಯಲ್ಲಿ ಆ ವರದಿ ಖಾಸಗಿ ಸಂಸ್ಥೆ ವರದಿಯನ್ನ ಕೊಟ್ಟಿದೆ. ಹೀಗಾಗಿ ಬಿಜೆಪಿ ಆ ವಿಚಾರವನ್ನ ಇಟ್ಟುಕೊಂಡು ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಯಾರ್ಯಾರು ಘೋಷಣೆ ಕೂಗಿದಂತ ಸಂದರ್ಭದಲ್ಲಿ ಸಮರ್ಥನೆಯನ್ನ ಮಾಡ್ತಾರೆ. ಸಮರ್ಥನೆ ಅಂದ್ರೆ ಆ ರೀತಿ ಘೋಷಣೆಯನ್ನ ಕೂಗಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅವರೆಲ್ಲರ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನ ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು. ಮಾಲ್ತೇಶ್, ಈ ಹಂತದಲ್ಲೂ ಕೂಡ ಸರ್ಕಾರ ಇವ್ರು ಯಾರಿಂದ ಬೇಕಾದ್ರೂ ತರಿಸ್ಕೊಬೋದು, ನಮ್ಗೆ ಅಧಿಕೃತ ಅಂತ ರಿಪೋರ್ಟ್ ಬರಲಿ ಆಮೇಲೆ ಹೇಳ್ತೀವಿ ಅನ್ನುವಂಥ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಕಾಣಿಸುತ್ತೆ ಕಿರಣ್. ರಾಜ್ಯ ಸರ್ಕಾರ ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ FSL ವರದಿಯನ್ನ ತರಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ ಮತ್ತು ಆ ವರದಿ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಕೂಡ ಆ ವರದಿ ಬಹಿರಂಗ ಆಗಿಲ್ಲ. ಹಾಗಾಗಿ ಈಗ ಖಾಸಗಿಯಾಗಿ ನಡೆಸಿರುವಂತಹ ಈ ಒಂದು ವರದಿಯನ್ನ ವರದಿಯನ್ನು ಒಪ್ಕೊಳ್ಳೋದಕ್ಕೆ ಸರ್ಕಾರ ಕೂಡ ಸಿದ್ಧವಿರೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನೇ ಮಾಡಿದ್ದಾರೆ. ಖಾಸಗಿ ಸಂಸ್ಥೆಯವರಿಗೆ ವರದಿಯನ್ನ ಕೊಡೋದಕ್ಕೆ ಯಾರು ಅಧಿಕಾರವನ್ನ ಕೊಟ್ಟರು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಈ ವರದಿಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ಏನಾದ್ರೂ ಕೂಡ ತನ್ನ ಆಧೀನದಲ್ಲಿರುವಂತಹ ಸಂಸ್ಥೆ ಮುಖಾಂತರವಾಗಿ ನೀಡುವಂತಹ ವರದಿಯನ್ನು ಆಧರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ, ಮುಂದಿನ ಹೆಜ್ಜೆ ನೀಡುತ್ತೆ. ಹಾಗಾಗಿ ಖಾಸಗಿ ಸಂಸ್ಥೆ ಮುಖಾಂತರ ಇಲ್ಲಿ ಈ ಒಂದು ವರದಿಯನ್ನ ತರಿಸಿಕೊಂಡಿದ್ರು ಕೂಡ ಇದು ಈ ವಿಪಕ್ಷವಾಗಿ ಬಿಜೆಪಿಗೆ ಅನುಕೂಲವಾಗಬಹುದೇ ಹೊರತು ಸರ್ಕಾರ ಈ ವರದಿಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್. ಇದೇ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ಕೂಡ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. FSL ವರದಿನೂ ಕೂಡ ಇವತ್ತು ನಮ್ಮ BJP ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದ್ದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು, ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು? ಇದೇ ಥರ ಮುಂದುವರಿತು ಅಂತ ಹೋದರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀರಿ. ಒಂದು ನೀವು ಹೇಳಿಕೆಯನ್ನು ನೀವು ಭಾಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮು ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು, ಆದರೆ ಕೃತಿಯಲ್ಲೂ ಕೂಡ ಅದನ್ನು ತೋರಿ ಅಂತ ನಾನು ಕೇಳ್ಕೊಳ್ತೀನಿ.